ಒಂದಾನೊಂದು ಕಾಲದಲ್ಲಿ ಸುಂದರವಾದ ಉಜ್ಜಯಿನಿ ನಗರಿಯಿತ್ತು. ಈ ಉಜ್ಜಯಿನಿ ನಗರಿಯಲ್ಲಿ ಧರ್ಮಬುದ್ಧಿಯಿಂದ ಕೂಡಿದ ಅವನಿಪಾಲನೆಂಬ ರಾಜನಿದ್ದ. ಇದೇ ನಗರಿಯಲ್ಲಿ ಸರಳ ಸ್ವಭಾವಿಯಾದ ಧನಪಾಲನೆಂಬ ಶ್ರೇಷ್ಠಿಯಿದ್ದನು. ಇವನಿಗೆ ಧಾರ್ಮಿಕಳಾದ ಪ್ರಭಾವತಿ ಎಂಬ ಪತ್ನಿ ಇದ್ದಳು. ಇವರಿಗೆ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವ 7 ಜನ ಪುತ್ರರಿದ್ದರು. ಒಂದು ದಿನ ಪ್ರಭಾವತಿಯು ತನ್ನ 8ನೇ ಪುಣ್ಯಶಾಲಿ ಪುತ್ರನಿಗೆ ಜನ್ಮ ನೀಡಿದಳು. ಪುತ್ರನ ಜನ್ಮದ ಸಮಯದಲ್ಲಿ ಮಗುವಿನ ಹೊಕ್ಕುಳ ಬಳ್ಳಿಯನ್ನು ನೆಲದಲ್ಲಿ ಹೂಳುವಾಗ ಧನಪಾಲನಿಗೆ ರತ್ನಗಳಿಂದ ತುಂಬಿದ ಖಜಾನೆ ಸಿಕ್ಕಿತು. ಧನಪಾಲನು ರಾಜ ಅವನಿಪಾಲನ ಬಳಿ ಹೋಗಿ ಈ ರೀತಿ ಖಜಾನೆ ಸಿಕ್ಕಿತು ಎಂದು ಹೇಳಿ ಅದನ್ನು ರಾಜನಿಗೆ ಒಪ್ಪಿಸಿದನು. ಆದರೆ ರಾಜ ಅವನಿಪಾಲನು, ಇದು ನಿನ್ನ ಪುತ್ರನ ಪುಣ್ಯದ ಉದಯದಿಂದ ದೊರೆತ ನಿಧಿ, ಹಾಗಾಗಿ ಇದರ ಒಡೆಯನು ಅವನೇ ಎಂದು ಹೇಳಿ ಅದನ್ನು ಸ್ವೀಕರಿಸಲಿಲ್ಲ. ಮಹಾರಾಜನ ಈ ರೀತಿಯ ಸರಳತೆಯನ್ನು ನೋಡಿ ಧನಪಾಲನು ಅತ್ಯಂತ ಹರ್ಷಿತನಾದನು. ಧನಪಾಲನು ಪುತ್ರನ ಜನ್ಮದ ನಿಮಿತ್ತ ಜಿನಮಂದಿರಗಳಲ್ಲಿ ಭಗವಂತನ ಆರಾಧನೆ ಮಾಡಿಸಿದನು ಮತ್ತು ದೀನರಿಗೆ ಯಾಚಕರಿಗೆ ವಿವಿಧ ರೀತಿಯ ದಾನಗಳನ್ನು ಮಾಡಿದನು. ಈ ರೀತಿ ಪುರಪರಿಜನರ ಒಳಿತಿಗೆ ಕಾರಣನಾದ ಪುತ್ರನಿಗೆ ಧನ್ಯಕುಮಾರನೆಂದು ಸಾರ್ಥಕ ನಾಮಕರಣ ಮಾಡುತ್ತಾರೆ. ಧನ್ಯಕುಮಾರನು ಪೂರ್ಣಚಂದ್ರನಂತೆ ಸ್ವಲ್ಪ ಕಾಲದಲ್ಲಿಯೇ ಅನೇಕ ಕಲೆಗಳಲ್ಲಿ ನಿಪುಣನಾದನು. ಕುಮಾರ ಅವಸ್ಥೆಯಲ್ಲಿಯೂ ನಿರ್ಲೋಭಿಯಾಗಿ ದೇವ ಗುರು ಧರ್ಮದ ಭಕ್ತಿ ಮಾಡುತ್ತಾ ದೀನ ಅನಾಥರಿಗೆ ದಾನವನ್ನು ಸಹ ಮಾಡುತ್ತಿದ್ದನು. ಹೀಗೆ ನಿರಂತರವಾಗಿ ಉದಾರತೆಯಿಂದ ದಾನ ಮಾಡುವ ಧನ್ಯಕುಮಾರನನ್ನು ಕಂಡು ಅವನ ಇತರೆ 7 ಮಂದಿ ಸಹೋದರರಿಗೆ ಇಷ್ಟವಾಗಲಿಲ್ಲ. ಇದನ್ನು ಅರಿತ ತಾಯಿ ಪ್ರಭಾವತಿಯು ಅವನಿಗೆ ವ್ಯಾಪಾರವನ್ನು ಕಲಿಸಿಕೊಡಿ ಎಂದು ತನ್ನ ಪತಿ ಧನಪಾಲನಿಗೆ ಹೇಳುತ್ತಾಳೆ. ಧನಪಾಲನೂ ಸಹ ಇದನ್ನರಿತು ಧನ್ಯಕುಮಾರನನ್ನು ಒಂದು ದಿನ ಮಾರುಕಟ್ಟೆಗೆ ಕರೆದೊಯ್ದು, ನಿನ್ನ ಬಳಿ ಈ 100 ನಾಣ್ಯಗಳನ್ನು ಇಟ್ಟುಕೋ. ಮಾರುಕಟ್ಟೆಯಲ್ಲಿ ಯಾವುದಾದರೂ ಒಳ್ಳೆಯ ವಸ್ತು ಬಂದರೆ ಅದನ್ನು ಈ ಹಣದಿಂದ ಖರೀದಿಸು ಮತ್ತು ಖರೀದಿಸಿದ ವಸ್ತುವಿನಿಂದ ಇನ್ನೊಂದು ವಸ್ತುವನ್ನು ಕೊಂಡು ಭೋಜನದ ವೇಳೆಗೆ ಮನೆಗೆ ಬಾ ಎಂದು ಹೇಳಿ ಅವನಿಗೆ ಶಿಕ್ಷಣವನ್ನು ಕೊಡುತ್ತಾನೆ. ಅಷ್ಟರಲ್ಲಿ ಒಂದು ಮರದ ಕಟ್ಟಿಗೆಯ ಗಾಡಿ ಬಂದಾಗ ಅದನ್ನು ಖರೀದಿಸುತ್ತಾನೆ. ನಂತರ ಈ ಮರದ ಗಾಡಿಯನ್ನು ಕೊಟ್ಟು ಕೆಲವು ಧಾನ್ಯಗಳನ್ನು ಖರೀದಿಸುತ್ತಾನೆ. ಮತ್ತೆ ಈ ಧಾನ್ಯಗಳನ್ನು ಸಹ ಮಾರಿ ಕೆಲವು ವಸ್ತ್ರಗಳನ್ನು ಕೊಳ್ಳುತ್ತಾನೆ. ಹೀಗೆ ಮಾಡುತ್ತಾ ಕೊನೆಯಲ್ಲಿ ಒಂದು ಹಳೆಯ ಮರದ ಕಾಟನ್ನು ಕೊಳ್ಳುತ್ತಾನೆ. ಮಗನ ಮೊದಲ ವ್ಯಾಪಾರವನ್ನು ನೋಡಿ ತಾಯಿ ಪ್ರಭಾವತಿ ಬಹಳ ಸಂತೋಷಪಡುತ್ತಾಳೆ. ಆದರೆ ಅವನ 7 ಮಂದಿ ಸಹೋದರರು 100 ವರಹಗಳಿಗೆ ಈ ಕಳಪೆ ಕಾಟನ್ನು ತಂದಿರುವೆಯಾ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ತಾಯಿ ಪ್ರಭಾವತಿಯು ಇದನ್ನು ಗಮನಿಸಿ ಏನೂ ಸಹ ಮಾತನಾಡದೆ ಪ್ರಸನ್ನಚಿತ್ತದಿಂದ ಎಲ್ಲರಿಗೂ ಊಟ ಬಡಿಸುತ್ತಾಳೆ. ನಂತರ ಕೊಳೆಯಾಗಿದ್ದ ಆ ಕಾಟನ್ನು ನೀರಿನಿಂದ ಒರೆಸಿ ಸ್ವಚ್ಛ ಮಾಡತೊಡಗುತ್ತಾಳೆ. ಆ ಸಮಯದಲ್ಲಿ ಕಾಟಿನ ಒಂದು ಕಾಲು ಮುರಿದು ಹೋಗುತ್ತದೆ. ಆಶ್ಚರ್ಯವೆಂಬಂತೆ ಧನ್ಯಕುಮಾರನ ಪುಣ್ಯದ ಉದಯದಿಂದ ಅದರಿಂದ ಅತ್ಯಂತ ಬೆಲೆಬಾಳುವ ರತ್ನಗಳು ಉದುರಲು ಶುರುವಾಗುತ್ತವೆ. ಅದರಲ್ಲಿ ಒಂದು ಪತ್ರವೂ ಕೂಡ ಸಿಗುತ್ತದೆ. ಆ ಪತ್ರದಲ್ಲಿ ಹೀಗೆ ಬರೆದಿರುತ್ತದೆ: ಈ ಹಿಂದೆ ಇದೇ ಉಜ್ಜಯಿನಿ ನಗರಿಯಲ್ಲಿ ವಸುಮಿತ್ರನೆಂಬ ಶ್ರೇಷ್ಠಿಯ ಮನೆಯಲ್ಲಿ ಪ್ರಚುರ ಪುಣ್ಯದಿಂದ ನವನಿಧಿ ಉತ್ಪನ್ನವಾಗಿತ್ತು. ವಸುಮಿತ್ರನು ಈ ನಿಧಿಯ ಬಗ್ಗೆ ಒಬ್ಬ ಅವಧಿಜ್ಞಾನಿ ಮುನಿಗಳಿಗೆ ವಿಚಾರಿಸಿದಾಗ ಆ ಮುನಿರಾಜರು ಹೇಳಿದರು, ಭವಿಷ್ಯದಲ್ಲಿ ಉಜ್ಜಯಿನಿಯ ಧನಪಾಲ ಶ್ರೇಷ್ಠಿಯ ಮಗನಾಗಿ ಧನ್ಯಕುಮಾರನು ಜನಿಸುವನು. ಅವನೇ ಈ ನವನಿಧಿಗೆ ತನ್ನ ಪೂರ್ವ ಪುಣ್ಯದ ಉದಯದಿಂದ ಸ್ವಾಮಿಯಾಗುವನು ಎಂದು. ಇದನ್ನು ಕೇಳಿ ವಸುಮಿತ್ರನು ಈ ನವನಿಧಿಯ ರತ್ನಗಳನ್ನು ಒಂದು ಕಾಟಿನ ಕಾಲುಗಳಲ್ಲಿ ಒಂದು ಪತ್ರವನ್ನು ಬರೆದು ಅದರ ಜೊತೆ ಅವಿತಿಟ್ಟನು. ಕೆಲ ದಿನಗಳ ನಂತರ ವಸುಮಿತ್ರನು ಸಮಾಧಿಪೂರ್ವಕ ಮರಣ ಹೊಂದಿ ಸ್ವರ್ಗಸ್ಥನಾದನು. ಇದರ ಬೆನ್ನಲ್ಲೇ ಅವನ ಇತರೆ ಪರಿವಾರದವರೂ ಸಹ ಸಾವನ್ನಪ್ಪಿದರು. ಅವನ ಪರಿವಾರದ ಕೊನೆಯ ಮೃತ ವ್ಯಕ್ತಿಯನ್ನು ಕಾಟಿನ ಜೊತೆಯೇ ಸ್ಮಶಾನಕ್ಕೆ ಒಯ್ದಾಗ ಈ ಕಾಟು ಚಾಂಡಾಲನಿಗೆ ಪ್ರಾಪ್ತವಾಯಿತು. ಇದೇ ಕಾಟನ್ನು ಧನ್ಯಕುಮಾರನು ಮಾರುಕಟ್ಟೆಯಲ್ಲಿ ಅವನ ಪೂರ್ವ ಪುಣ್ಯದ ಉದಯದಿಂದ ಖರೀದಿಸಿದ್ದನು. ಹೀಗೆ ಈ ಪತ್ರದ ವೃತ್ತಾಂತವನ್ನು ತಿಳಿದು ಧನ್ಯಕುಮಾರನು ಸಂತುಷ್ಟನಾಗಿ ಈ ನವನಿಧಿಯ ಜೊತೆಗೆ ರಾಜ ಅವನಿಪಾಲನ ಬಳಿ ಹೋಗುತ್ತಾನೆ. ರಾಜನು ಪತ್ರವನ್ನು ಓದಿ ಅದರ ಅನುಸಾರವಾಗಿ ಆ ನವನಿಧಿಯನ್ನು ಧನ್ಯಕುಮಾರನಿಗೆ ಹಿಂತಿರುಗಿಸಿದನು.
ಧನ್ಯಕುಮಾರನು ಈ ನವನಿಧಿಯನ್ನು ಸರ್ವಪ್ರಥಮವಾಗಿ ದೇವಶಾಸ್ತ್ರ ಗುರುಗಳ ಆರಾಧನೆಗೆ ಬಳಸಿ ನಂತರ ಸತ್ಪಾತ್ರರಿಗೆ ದೀನದುಃಖಿತರಿಗೆ ದಾನ ಮಾಡುತ್ತಾನೆ. ಈ ರೀತಿ ಮಹಾನ್ ಪುಣ್ಯದ ಉದಯದಿಂದ ಧನ್ಯಕುಮಾರನು ಪುರಪರಿಜನರಿಗೆ ಅತ್ಯಂತ ಪ್ರಿಯವಾಗುತ್ತಾ ಹೋದನು. ನಗರದ ಅನ್ಯ ಶ್ರೇಷ್ಠಿಗಳು ತಮ್ಮ ಪುತ್ರಿಯರ ಸಂಬಂಧವನ್ನು ಇವನೊಂದಿಗೆ ಬೆಳೆಸಲು ಮುಂದಾದರು. ಇದನ್ನು ಕಂಡು ಅವನ ಹಿರಿಯ ಸಹೋದರರು ಸಹಿಸಲಾರದೆ ಅತಿಯಾದ ಅಸೂಯೆಯಿಂದ ದ್ವೇಷಿಸುತ್ತಾ ಇವನನ್ನು ಹತ್ಯೆ ಮಾಡಲು ಷಡ್ಯಂತ್ರ ರೂಪಿಸಿದರು. ಇವರ ಯೋಜನೆಯಂತೆ ಒಂದು ದಿನ ಧನ್ಯಕುಮಾರನನ್ನು ಜಲಕ್ರೀಡೆಯ ಕಾರಣ ಹೇಳಿ ಉಪವನಕ್ಕೆ ಕರೆದೊಯ್ಯುತ್ತಾರೆ. ವಾಪಿಕೆಯ ಅಂಚಿನಲ್ಲಿ ಕುಳಿತಿದ್ದ ಧನ್ಯಕುಮಾರನನ್ನು ಮೋಸದಿಂದ ವಾಪಿಕೆಯೊಳಗೆ ಬೀಳಿಸುತ್ತಾರೆ. ನಂತರ ದೊಡ್ಡ ದೊಡ್ಡ ಕಲ್ಲುಗಳನ್ನು ಅದರೊಳಗೆ ಎಸೆಯುತ್ತಾರೆ. ಇವನು ಸತ್ತನೆಂದು ತಿಳಿದು ಹಿರಿಯ ಸಹೋದರರೆಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ. ನೀರಿನೊಳಗೆ ಬಿದ್ದ ಕೂಡಲೇ ಧನ್ಯಕುಮಾರನು ನಮೋಕಾರ ಮಂತ್ರವನ್ನು ಸ್ಮರಿಸುತ್ತಾ ತೊಂದರೆಯಿಂದ ಪಾರಾಗುತ್ತಾನೆ. ಪ್ರೇಕ್ಷಕರಿಗಾಗಿ ಸಣ್ಣ ಪ್ರಶ್ನೋತ್ತರ. ಈ ಕಥೆಯ ಕೊನೆಯಲ್ಲಿ ಕೆಲವು ಪ್ರಶ್ನೆಗಳು ಕೇಳಲಾಗುತ್ತದೆ. ಮೊದಲ 3 ಸರಿಯಾದ ಉತ್ತರಗಳನ್ನು ನೀಡುವವರಿಗೆ ಸಣ್ಣ ಬಹುಮಾನ ನೀಡಲಾಗುತ್ತದೆ. ಆದ್ದರಿಂದ ದಯವಿಟ್ಟು ಕಥೆಯನ್ನು ಗಮನದಿಂದ ಕೊನೆಯವರೆಗೂ ನೋಡಬೇಕೆಂದು ವಿನಂತಿ. ನೀರಿನಿಂದ ಹೊರಬಂದು ತನ್ನ ಸಹೋದರರ ದುಷ್ಟತೆಯ ಬಗ್ಗೆ ವಿಚಾರ ಮಾಡುತ್ತಾ ಮನೆಗೆ ಹೋಗುವುದು ಬೇಡ ಎಂದು ನಿಶ್ಚಯಿಸಿ ಅನ್ಯ ದೇಶಕ್ಕೆ ಹೊರಡುತ್ತಾನೆ. ದಾರಿಯಲ್ಲಿ ಒಬ್ಬ ರೈತನು ಹೊಲ ಊಡುತ್ತಿರುವುದನ್ನು ಗಮನಿಸಿ ಇದು ಯಾವ ವಿದ್ಯೆ ಎಂದು ಆಶ್ಚರ್ಯನಾಗಿ ನೋಡುತ್ತಾನೆ. ದಣಿದ ಕಾರಣ ಅಲ್ಲೇ ಮರದ ಕೆಳಗೆ ಕುಳಿತು ಇದನ್ನು ಗಮನಿಸುತ್ತಿರುತ್ತಾನೆ. ಇವನನ್ನು ಕಂಡ ರೈತನು ಬಳಿ ಬಂದು ವಿಚಾರಿಸತೊಡಗುತ್ತಾನೆ. ಇವನೊಬ್ಬ ಮಹಾಪುರುಷನೇ ಇರಬಹುದು ಎಂದು ರೈತನು ಭಾವಿಸುತ್ತಾನೆ. ನಂತರ ನನ್ನ ಬಳಿ ಶುದ್ಧವಾದ ಮೊಸರನ್ನವಿದೆ, ದಯವಿಟ್ಟು ತಾವು ಇದನ್ನು ಸ್ವೀಕರಿಸಬೇಕು ಎಂದು ಹೇಳಿ ಆಹಾರವನ್ನು ತರಲು ಹೋಗುತ್ತಾನೆ. ಕುತೂಹಲದಿಂದ ಧನ್ಯಕುಮಾರನು ನೇಗಿಲಿನಿಂದ ಹೊಲ ಊಳಲು ಯತ್ನಿಸಿದಾಗ ಆಶ್ಚರ್ಯವೆಂಬಂತೆ ನೇಗಿಲ ಮುಳ್ಳು ನೆಲದೊಳಗಿದ್ದ ಚಿನ್ನದ ನಾಣ್ಯಗಳಿಂದ ತುಂಬಿದ ಬಿಂದಿಗೆಗೆ ಬಡಿಯುತ್ತದೆ. ನನ್ನ ಸಹೋದರರಂತೆ ಈ ರೈತನು ದುಷ್ಟತೆಯಿಂದ ವರ್ತಿಸಬಹುದು ಎಂದು ಯೋಚಿಸಿ ಅದರ ಮೇಲೆ ಮಣ್ಣನ್ನು ಮುಚ್ಚಿ ಮರಳಿ ತನ್ನ ಸ್ಥಾನದಲ್ಲಿ ಕೂರುತ್ತಾನೆ. ಇಷ್ಟರಲ್ಲಿ ರೈತನು ಸಂತೋಷದಿಂದ ಅವನಿಗೆ ಮೊಸರನ್ನವನ್ನು ತಿನ್ನಲು ಕೊಡುತ್ತಾನೆ. ಊಟ ಮಾಡಿ ಧನ್ಯಕುಮಾರನು ರಾಜಗೃಹದ ಮಾರ್ಗವನ್ನು ಕೇಳಿ ಅಲ್ಲಿಂದ ಹೊರಡುತ್ತಾನೆ. ನಂತರ ರೈತನು ಹೊಲ ಉಳುವುದನ್ನು ಮುಂದುವರಿಸಿದಾಗ ಮಣ್ಣಿನೊಳಗಿದ್ದ ಸ್ವರ್ಣದ ಬಿಂದಿಗೆಯೂ ಸಿಗುತ್ತದೆ. ಆಶ್ಚರ್ಯದಿಂದ ಇದು ಧನ್ಯಕುಮಾರನ ಭಾಗ್ಯದಿಂದಲೇ ಸಿಕ್ಕಿದೆ ಮತ್ತು ಅವನೇ ಇದರ ಸ್ವಾಮಿ ಎಂದು ಭಾವಿಸಿ ಅವನನ್ನು ಕೂಗುತ್ತಾ ಹಿಂಬಾಲಿಸಿಕೊಂಡು ಹೋಗುತ್ತಾನೆ. ನಿಮ್ಮ ಭಾಗ್ಯದಿಂದಲೇ ಈ ನಿಧಿ ಸಿಕ್ಕಿದೆ, ದಯವಿಟ್ಟು ಸ್ವೀಕರಿಸಿ ಎಂದು ಧನ್ಯಕುಮಾರನಿಗೆ ಕೊಡುತ್ತಾನೆ. ಆದರೆ ಧನ್ಯಕುಮಾರನು ಅದನ್ನು ಸ್ವೀಕರಿಸದೆ ಇದು ನಿಮ್ಮ ಹೊಲದಲ್ಲಿ ಸಿಕ್ಕಿರುವುದರಿಂದ ಇದು ನಿಮಗೆ ಸೇರಬೇಕು ಎನ್ನುತ್ತಾನೆ. ಅದಕ್ಕೆ ರೈತನು ಇಲ್ಲ, ನಾವು ಅದೆಷ್ಟೋ ತಲೆಮಾರಿನಿಂದ ಹೊಲವನ್ನು ಊಡುತ್ತಿದ್ದೇವೆ, ಆದರೆ ಒಂದು ದಿನವೂ ನಮಗೆ ನಿಧಿ ದೊರೆತಿಲ್ಲ. ಇಂದು ನಿಮ್ಮ ಭಾಗ್ಯದಿಂದ ಪ್ರಾಪ್ತವಾಗಿರುವುದರಿಂದ ಇದು ನಿಮಗೆ ಸೇರಬೇಕು ಎಂದು ನಿರ್ಲೋಭದಿಂದ ಹೇಳುತ್ತಾನೆ. ಆದರೆ ಧನ್ಯಕುಮಾರನು ಅದನ್ನು ಸ್ವೀಕರಿಸದೆ ಇದನ್ನು ನನ್ನ ಕಡೆಯಿಂದ ನಿಮಗೆ ಕೊಟ್ಟ ಬಳುವಳಿ ಎಂದು ಹೇಳಿದಾಗ ರೈತನು ಬೇರೆ ದಾರಿ ಇಲ್ಲದೆ ಅದನ್ನು ಸ್ವೀಕರಿಸಿ ಕೃತಜ್ಞನಾಗಿ ಅಲ್ಲಿಂದ ಹೊರಡುತ್ತಾನೆ. ಹೀಗೆ ದಾರಿಯಲ್ಲಿ ಧನ್ಯಕುಮಾರನು ಮುಂದೆ ಸಾಗುತ್ತಿರುವಾಗ ತನ್ನ ಮಹಾಭಾಗ್ಯದಿಂದ ಏಕಾಂತದಲ್ಲಿ ಕುಳಿತ ಒಬ್ಬ ಮುನಿರಾಜರನ್ನು ನೋಡುತ್ತಾನೆ. ವಿನಯದಿಂದ ಮುನಿಗಳಿಗೆ ನಮಸ್ಕರಿಸಿ ಧರ್ಮದ ಸ್ವರೂಪವನ್ನು ಕೇಳುತ್ತಾನೆ. ಮುನಿಗಳು ಅವನ ಕೋರಿಕೆಯಂತೆ ಧರ್ಮದ ಸ್ವರೂಪವನ್ನು ಉಪದೇಶಿಸುತ್ತಾರೆ. ನಂತರ ಮತ್ತೆ ಮುನಿಗಳಿಗೆ ಪ್ರಶ್ನಿಸುತ್ತಾನೆ, ಹೇ ಮುನಿವರ್ಯ, ನನ್ನ ಯಾವ ಪುಣ್ಯದ ಉದಯದಿಂದ ನನಗೆ ಈ ರೀತಿ ಪದೇ ಪದೇ ನಿಧಿಗಳು ದೊರೆಯುತ್ತಿರುತ್ತವೆ? ನನ್ನ ತಾಯಿಯು ಏಕೆ ನನ್ನನ್ನು ಇಷ್ಟು ಅಧಿಕವಾಗಿ ಪ್ರೇಮಿಸುತ್ತಾಳೆ ಮತ್ತು ನನ್ನ ಸಹೋದರರು ಏಕೆ ನನ್ನನ್ನು ದ್ವೇಷಿಸುತ್ತಾರೆ ಎಂದು. ಅದಕ್ಕೆ ಮುನಿಗಳು ಉತ್ತರಿಸುತ್ತಾ ಅವನ ಪೂರ್ವಜನ್ಮಗಳ ವೃತ್ತಾಂತವನ್ನು ಹೀಗೆ ಹೇಳತೊಡಗುತ್ತಾರೆ. ಮಗಧ ದೇಶದೊಳಗೆ ಭೋಗಾವತಿ ಎಂಬ ನಗರವಿತ್ತು. ಆ ನಗರದ ಒಡೆಯ ಕಾಮವೃಷ್ಟಿ, ಆತನ ಪತ್ನಿ ಮೃಷ್ಟದಾನ. ಅವರ ಮನೆಯಲ್ಲಿ ಸುಕೃತ ಪುಣ್ಯನೆಂಬ ನೌಕರನಿದ್ದನು. ಮೃಷ್ಟದಾನ ಗರ್ಭವತಿಯಾಗುತ್ತಿದ್ದಂತೆ ಪಾಪದ ಉದಯದಿಂದ ಅವಳ ಪತಿ ಕಾಮವೃಷ್ಟಿಯು ಮರಣ ಹೊಂದಿದನು.
ಗರ್ಭದ ದಿನಗಳು ಬೆಳೆಯುತ್ತಿದ್ದಂತೆ ಅವರ ಪರಿವಾರದವರೆಲ್ಲರೂ ಮರಣ ಹೊಂದಿದರು. ಪುತ್ರನ ಜನ್ಮವಾಗುತ್ತಿದ್ದಂತೆ ಮೃಷ್ಟದಾನಳ ತಾಯಿಯೂ ಸತ್ತು ಹೋದಳು ಮತ್ತು ಪುಣ್ಯಕರ್ಮವೆಲ್ಲ ನಷ್ಟವಾಗಿ ಧನ ವೈಭವ ಮಾಯವಾಗಿ ಬಡತನ ಆವರಿಸಿತು. ಮೃಷ್ಟದಾನಳು ಹೊಟ್ಟೆ ಹೊರುವುದಕ್ಕೆ ಧಾನ್ಯಗಳನ್ನು ಬೀಸುತ್ತಾ ಸಾಗಿಸುತ್ತಿದ್ದಳು. ಕಾಮವೃಷ್ಟಿಯ ಮರಣದ ನಂತರ ಅವನ ನೌಕರನಾಗಿದ್ದ ಸುಕೃತ ಪುಣ್ಯನು ತನ್ನ ಭಾಗ್ಯದಿಂದ ಭೋಗಾವತಿ ನಗರದ ಸ್ವಾಮಿಯಾದನು. ಪುತ್ರನ ಜನ್ಮದ ಸಮಯದಲ್ಲಿ ಉಂಟಾದ ಪಾಪಕರ್ಮದ ನಿಮಿತ್ತ ಅವನ ಹೆಸರನ್ನು ಅಕೃತ ಪುಣ್ಯನೆಂದು ಇಡುತ್ತಾಳೆ. ಇಷ್ಟನ್ನು ಕೇಳಿ ಧನ್ಯಕುಮಾರನು ಮುನಿಗಳನ್ನು ಕೇಳುತ್ತಾನೆ, ಹೇ ಮುನಿವರ್ಯ, ಅಕೃತ ಪುಣ್ಯನ ಪೂರ್ವದ ಯಾವ ಪಾಪಕೃತ್ಯಗಳಿಂದ ಈ ರೀತಿಯ ದುಃಖದಾಯಕ ದಶೆ ಉಂಟಾಯಿತು ಎಂದು. ಮುನಿರಾಜರು ಧನ್ಯಕುಮಾರನ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳುತ್ತಾರೆ, ಮಗಧ ದೇಶದಲ್ಲಿ ಭೂತಿಲಕ ಎಂಬ ಸುಂದರ ನಗರದಲ್ಲಿ ಧನಪತಿ ಎಂಬ ಒಬ್ಬ ಧಾರ್ಮಿಕನಾದ ಶ್ರೇಷ್ಠಿ ಸಾಹುಕಾರನಿದ್ದನು. ಒಮ್ಮೆ ಅವನಿಗೆ ವಿಶಾಲವಾದ ಭವ್ಯ ಜಿನಮಂದಿರವನ್ನು ನಿರ್ಮಾಣ ಮಾಡಬೇಕೆಂಬ ಶುಭ ಭಾವನೆ ಉಂಟಾಯಿತು. ಅದರಂತೆ ಅವನು ವಿಶಾಲ ಭವ್ಯ ಜಿನಮಂದಿರವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸುಂದರವಾದ ಮಣಿರತ್ನಗಳಿಂದ ಕೆತ್ತಿದ ಜಿನಬಿಂಬಗಳನ್ನು ಸ್ಥಾಪಿಸಿದನು. ಈ ವಿಷಯ ತಿಳಿದ ದುರ್ವ್ಯಸನಿ ಕಳ್ಳನೊಬ್ಬನು ಈ ಮಣಿರತ್ನಗಳ ಪ್ರತಿಮೆಗಳನ್ನು ಕಳವು ಮಾಡುವ ಯೋಜನೆ ಮಾಡುತ್ತಾನೆ. ಮಾಯಾಚಾರದಿಂದ ಕಪಟ ಬ್ರಹ್ಮಚಾರಿಯ ವೇಷ ಧಾರಣೆ ಮಾಡಿದನು. ಇವನ ಮಿಥ್ಯಾ ತಪಾಚಾರಣೆಯನ್ನು ಅರಿಯದ ಜನರು ಇವನ ಪ್ರಶಂಸೆ ಮಾಡತೊಡಗಿದರು ಮತ್ತು ಎಲ್ಲೆಡೆ ಇವನ ಹೆಸರು ಹರಡಿತು. ಹೀಗೆ ಊರೂರು ಸುತ್ತುತ್ತಾ ಈ ಕಪಟಿಯು ಭೂತಿಲಕ ನಗರಕ್ಕೆ ಬರುತ್ತಾನೆ. ಧನಪತಿ ಶ್ರೇಷ್ಠಿಯು ಜನಗಳ ಬಾಯಿಂದ ಇವನ ಪ್ರಶಂಸೆಯನ್ನು ಕೇಳುತ್ತಾನೆ. ಈ ಕಾರಣ ಧನಪತಿಯು ಒಮ್ಮೆ ಈ ಕಳ್ಳ ಬ್ರಹ್ಮಚಾರಿಯ ಬಳಿ ಹೋಗಿ ವಿನಯದಿಂದ ಅವನನ್ನು ತನ್ನ ಜಿನಾಲಯಕ್ಕೆ ಕರೆದುಕೊಂಡು ಬರುತ್ತಾನೆ. ಕೆಲ ದಿನಗಳಲ್ಲಿ ಈ ಕಪಟಿ ಬ್ರಹ್ಮಚಾರಿಯು ಧನಪತಿ ಶ್ರೇಷ್ಠಿಯ ನಂಬಿಕೆಗೆ ಪಾತ್ರನಾಗುತ್ತಾನೆ. ಒಮ್ಮೆ ಧನಪತಿಯು ಬ್ರಹ್ಮಚಾರಿಗೆ ತಾನು ವ್ಯಾಪಾರದ ನಿಮಿತ್ತ ದೂರದ ದೇಶಗಳಿಗೆ ಹೋಗುತ್ತಿರುವುದಾಗಿ ಮತ್ತು ತಾನು ಬರುವ ತನಕ ಈ ಜಿನಾಲಯವನ್ನು ಸಂರಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಕಪಟಿ ಬ್ರಹ್ಮಚಾರಿಯು ನಟಿಸುತ್ತಾ, ನಾನು ಒಬ್ಬ ತ್ಯಾಗಿ ಮತ್ತು ಇದು ನನ್ನ ಕೆಲಸವಲ್ಲ ಎಂದು ಹೇಳುತ್ತಾನೆ. ಆದರೂ ಧನಪತಿಯು ಆಗ್ರಹದಿಂದ ಬ್ರಹ್ಮಚಾರಿಗೆ ಒಪ್ಪಿಸಿ ಪರದೇಶಕ್ಕೆ ಹೊರಡುತ್ತಾನೆ. ಧನಪತಿಯು ಪರದೇಶಕ್ಕೆ ಹೋಗುತ್ತಲೇ ಕಪಟಿ ಬ್ರಹ್ಮಚಾರಿಗೆ ಕಳವು ಮಾಡಲು ಅವಕಾಶ ಸಿಕ್ಕು ಮಂದಿರದಲ್ಲಿದ್ದ ಎಲ್ಲಾ ಪ್ರತಿಮೆಗಳನ್ನು ಕಳವು ಮಾಡಿದನು. ಎಲ್ಲಾ ರೀತಿಯ ಸಪ್ತವ್ಯಸನಗಳಲ್ಲಿ ಧರ್ಮದ್ರವ್ಯವನ್ನು ವ್ಯಯಿಸಿದನು. ತಕ್ಷಣ ಕೆಲವೇ ದಿನಗಳಲ್ಲಿ ಅವನಿಗೆ ತೀವ್ರ ಕುಷ್ಠರೋಗ ಉಂಟಾಗಿ ಶರೀರ ದುರ್ಗಂಧಮಯವಾಯಿತು. ಇಷ್ಟರಲ್ಲಿ ಧನಪತಿಯು ವಿದೇಶ ಯಾತ್ರೆಯಿಂದ ಮರಳಿ ಬರುತ್ತಾನೆ. ಧನಪತಿಯನ್ನು ನೋಡಿ ಅತ್ಯಂತ ಕ್ರೋಧದಿಂದ ಮಹಾರೌದ್ರ ಧ್ಯಾನ ಮಾಡುತ್ತಾ ಮರಣ ಹೊಂದಿದನು. ತಕ್ಷಣ 7ನೆಯ ನರಕಕ್ಕೆ ಹೋಗಿ 33 ಸಾವಿರ ಕಾಲದವರೆಗೆ ದುಃಖವನ್ನು ಭೋಗಿಸಿದನು. ಅಲ್ಲಿಂದ ಮಹಾಮತ್ಸ್ಯನಾಗಿ ಹುಟ್ಟಿ ಅಲ್ಲಿಯೂ ಘೋರ ಪಾಪವನ್ನು ಮಾಡಿ ಮತ್ತೆ 7ನೆಯ ನರಕಕ್ಕೆ ಹೋದನು. ಅಲ್ಲಿಂದ ಸ್ಥಾವರತ್ರಸ ಯೋನಿಗಳಲ್ಲಿ ಹುಟ್ಟಿ ಬಹುಕಾಲದವರೆಗೆ ಭ್ರಮಣ ಮಾಡಿದನು. ಹೀಗೆ ಭ್ರಮಣ ಮಾಡುತ್ತಾ ಮನುಷ್ಯ ಭವ ಪಡೆದು ಅಕೃತ ಪುಣ್ಯನಾಗಿ ಹುಟ್ಟಿದನು. ಹೀಗೆ ಕಥೆಯನ್ನು ಮುಂದುವರೆಸುತ್ತಾ ಮುನಿರಾಜರು ಹೇಳುತ್ತಾರೆ, ಒಮ್ಮೆ ಅಕೃತ ಪುಣ್ಯನು ಸುಕೃತ ಪುಣ್ಯನ ಹೊಲಕ್ಕೆ ಹೋಗಿ ಕಡಲೆಯನ್ನು ಕಿತ್ತರೆ ನನಗೆ ಏನನ್ನು ಕೊಡುವೆ ಎಂದು ಕೇಳುತ್ತಾನೆ. ಸುಕೃತ ಪುಣ್ಯನು ಕರ್ಮದ ವಿಚಿತ್ರತೆಯನ್ನು ವಿಚಾರ ಮಾಡುತ್ತಾ ಸದ್ಭಾವದಿಂದ ಅವನಿಗೆ ಚಿನ್ನದಿಂದ ತುಂಬಿದ ಕಲಶವನ್ನು ಕೊಡುತ್ತಾನೆ. ಆದರೆ ಅಕೃತ ಪುಣ್ಯನ ತೀವ್ರ ಪಾಪಕರ್ಮದ ಉದಯದಿಂದ ಆ ಕಲಶವನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಲೇ ಅದು ಉರಿಯುವ ಕೆಂಡವಾಗಿ ಅವನ ಕೈಗಳು ಸುಡತೊಡಗಿದವು. ಬೇರೆಯವರಿಗೆ ಕಡಲೆಯನ್ನು ಕೊಡುವೆ, ಆದರೆ ನನಗೇಕೆ ಕೆಂಡವನ್ನು ಕೊಡುತ್ತಿರುವೆ ಎಂದು ಸುಕೃತ ಪುಣ್ಯನನ್ನು ಕೇಳುತ್ತಾನೆ. ಸುಕೃತ ಪುಣ್ಯನು ಕಲಶವನ್ನು ಹಿಂತೆಗೆದುಕೊಂಡು ನಿನಗೆ ಎಷ್ಟು ಬೇಕೋ ಅಷ್ಟು ಕಡಲೆಯನ್ನು ತೆಗೆದುಕೊಂಡು ಹೋಗು ಎನ್ನುತ್ತಾನೆ. ಅಕೃತ ಪುಣ್ಯನು ತನ್ನ ಕೈಯಲ್ಲಿ ಹೊರುವಷ್ಟು ಕಡಲೆಯನ್ನು ಕಟ್ಟಿಕೊಂಡು ಮನೆಗೆ ಹೊರಡುತ್ತಾನೆ. ತಾಯಿ ಮೃಷ್ಟದಾನಳು ಎಲ್ಲಿಂದ ತೆಗೆದುಕೊಂಡು ಬಂದೆ ಎಂದು ವಿಚಾರಿಸುತ್ತಾಳೆ. ಸುಕೃತ ಪುಣ್ಯನ ಹೊಲಕ್ಕೆ ಕೆಲಸ ಮಾಡಲು ಹೋದಾಗ ಅಲ್ಲಿಂದ ತಂದಿರುವೆನೆಂದು ಹೇಳಿದಾಗ ಅವಳು ದುಃಖಿತಳಾಗಿ ಯೋಚಿಸುತ್ತಾ ದೇಶಾಂತರ ಹೋಗಲು ನಿರ್ಧರಿಸುತ್ತಾಳೆ. ಹೀಗೆ ಇಬ್ಬರೂ ನಡೆಯುತ್ತಾ ಸಂಜೆಯ ಹೊತ್ತಿಗೆ ಅವಂತಿ ದೇಶದ ಸೋಸವಾಕ ಎಂಬ ಗ್ರಾಮವನ್ನು ತಲುಪುತ್ತಾರೆ.
ನಡೆದು ದಣಿವಾದ ಕಾರಣ ಒಂದು ದೊಡ್ಡ ಮನೆಯ ಮುಂದೆ ಕೂರುತ್ತಾರೆ. ಆ ಮನೆಯು ಆ ಊರಿನ ಶ್ರೇಷ್ಠಿ ಬಲಭದ್ರನದಾಗಿರುತ್ತದೆ. ಇವರನ್ನು ನೋಡಿ ಬಲಭದ್ರನು ಬಂದು ವಿಚಾರಿಸುತ್ತಾನೆ. ಅದಕ್ಕೆ ಮೃಷ್ಟದಾನಳು ದುಃಖದಿಂದ, ನಾವು ಮಗಧ ದೇಶದಿಂದ ಹೊರಟು ಬಂದು ಬೇರೆ ಎಲ್ಲಾದರೂ ನಮ್ಮ ಆಜೀವಿಕೆ ನಡೆಯುತ್ತದೋ ಅಲ್ಲಿ ಹೋಗಬೇಕೆಂದಿದ್ದೇವೆ ಎಂದಳು. ಅದಕ್ಕೆ ಬಲಭದ್ರನು, ಹಾಗಿದ್ದರೆ ನೀನು ನಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿರಬಹುದು ಮತ್ತು ನಿನ್ನ ಮಗ ನನ್ನ ಗೋವುಗಳನ್ನು ಮೇಯಿಸುವ ಕೆಲಸ ಮಾಡಬಹುದು ಎನ್ನುತ್ತಾನೆ. ಅದಕ್ಕೆ ಮೃಷ್ಟದಾನಳು ಒಪ್ಪಿದಾಗ ಬಲಭದ್ರನು ಅವರಿಗೆ ಇರಲು ತನ್ನ ಮನೆಯ ಹಿಂದಿರುವ ಸಣ್ಣ ಗುಡಿಸಲನ್ನು ಕೊಡುತ್ತಾನೆ. ಬಲಭದ್ರನಿಗೆ 7 ಜನ ಪುತ್ರರಿದ್ದರು. ಇವರಿಗೆ ತಿನ್ನಲು ಪ್ರತಿದಿನವೂ ಬೆಳಿಗ್ಗೆ ಖೀರಿನ ಭೋಜನ ತಯಾರಾಗುತ್ತಿತ್ತು. ಇದನ್ನು ನೋಡಿದ ಅಕೃತಪುಣ್ಯನು ತನ್ನ ತಾಯಿಯ ಬಳಿ ಖೀರು ಮಾಡಿಕೊಡೆಂದು ಹಠ ಮಾಡುತ್ತಿದ್ದನು. ತಾಯಿಯು ನಮ್ಮಲ್ಲಿ ಆ ಶಕ್ತಿ ಇಲ್ಲವೆಂದು ಎಷ್ಟು ತಿಳಿಸಿದರೂ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಒಂದು ದಿನ ಅಕೃತಪುಣ್ಯನು ಆ 7 ಜನ ಶ್ರೇಷ್ಠಿ ಪುತ್ರರಿಗೆ ಖೀರನ್ನು ಕೇಳಿದಾಗ ಅವರು ಇವನಿಗೆ ಗದರಿಸಿ ಚೆನ್ನಾಗಿ ಹೊಡೆದರು. ಇದರಿಂದ ಅಕೃತಪುಣ್ಯನ ಮುಖ ಸ್ವಲ್ಪ ಊದಿಕೊಂಡು ವಿಕೃತವಾಯಿತು. ವಿಷಯ ತಿಳಿದ ಬಲಭದ್ರನು ಮೃಷ್ಟದಾನಳನ್ನು ಕರೆದು, ನಮ್ಮ ಮನೆಯಿಂದಲೇ ಸ್ವಲ್ಪ ಹಾಲು, ತುಪ್ಪ, ಅಕ್ಕಿ, ಬೆಲ್ಲ ಇತ್ಯಾದಿ ಸಾಮಗ್ರಿಗಳನ್ನು ಕೊಂಡು ಹೋಗಿ ನಿನ್ನ ಮಗನಿಗೆ ಖೀರು ಮಾಡಿ ಬಡಿಸು ಎಂದು ಹೇಳುತ್ತಾನೆ. ಅದರಂತೆಯೇ ಮೃಷ್ಟದಾನಳು ಆ ಸಾಮಗ್ರಿಗಳನ್ನು ತನ್ನ ಮನೆಗೆ ಒಯ್ದು ಖೀರು ತಯಾರಿಸಲು ಆರಂಭಿಸಿ ಮಗನಿಗೆ ಗೋವುಗಳನ್ನು ಮೇಯಿಸಿ ಬೇಗನೆ ಮನೆಗೆ ಬರುವಂತೆ ಹೇಳುತ್ತಾಳೆ. ತಾಯಿ ಹೇಳಿದಂತೆ ಅಕೃತಪುಣ್ಯನು ಬೇಗ ಮನೆಗೆ ಬರುತ್ತಾನೆ. ಖೀರು ತಯಾರಾಗಿತ್ತು. ತಾಯಿ ಮಗನಿಗೆ ಹೇಳುತ್ತಾಳೆ, ನಾನು ನೀರು ತರಲು ಹೋಗಿ ಬರುತ್ತೇನೆ. ಅಷ್ಟರಲ್ಲಿ ಯಾರಾದರೂ ದಿಗಂಬರ ಮುನಿಗಳು ಬಂದರೆ ಅವರನ್ನು ಹೋಗಲು ಬಿಡಬೇಡ. ಅವರಿಗೆ ಆಹಾರ ಕೊಟ್ಟ ನಂತರವೇ ನಾವು ಭೋಜನ ಮಾಡಬೇಕು, ಆಗಲೇ ಪುಣ್ಯ ಸಿಗುತ್ತದೆ ಎಂದು. ಅಷ್ಟರಲ್ಲಿ ಸುವ್ರತ ಎಂಬ ರತ್ನತ್ರಯಧಾರಿ ಮುನಿರಾಜರು 1 ತಿಂಗಳ ಉಪವಾಸದ ನಂತರ ಪಾರಣಿಗೆಂದು ಹೊರಟು ಅಕೃತಪುಣ್ಯನ ಮನೆಯ ಬಳಿ ಕಾಣಿಸಿಕೊಳ್ಳುತ್ತಾರೆ. ಅಕೃತಪುಣ್ಯನು ಅವರಿಗೆ ನಮಸ್ಕರಿಸಿ ತನ್ನ ತಾಯಿ ಖೀರನ್ನು ಮಾಡಿದ್ದಾಳೆ, ಅವಳು ಇನ್ನೇನು ಬರುತ್ತಾಳೆ, ತಾವು ಇಲ್ಲಿಯೇ ನಿಲ್ಲಿ ಎಂದು ಪ್ರಾರ್ಥಿಸುತ್ತಾನೆ. ಆದರೆ ಮುನಿರಾಜರು ನಿಲ್ಲದೆ ಮುಂದೆ ಹೊರಡಲು ಅನುವಾದಾಗ ಅಕೃತಪುಣ್ಯನು ಅವರ ಚರಣವನ್ನು ಹಿಡಿದು ವಿನಯದಿಂದ ಹೇಳುತ್ತಾನೆ, ಸ್ವಾಮಿ ಕೃಪೆ ಮಾಡಿ ಇಲ್ಲಿಯೇ ನಿಲ್ಲಿ, ನಮ್ಮ ತಾಯಿ ಇನ್ನೇನು ಬಂದು ಬಿಡುತ್ತಾಳೆ ಎಂದು. ಅಷ್ಟರಲ್ಲಿ ನೀರು ತುಂಬಿಕೊಂಡು ಬಂದ ಮೃಷ್ಟದಾನಳು ಮುನಿಗಳನ್ನು ಕಂಡು ದುರ್ಲಭನಿಧಿ ದೊರೆತ ಹಾಗೆ ಅತ್ಯಂತ ಹರ್ಷಿತಳಾಗುತ್ತಾಳೆ. ನಂತರ ಅವಳು ಮುನಿರಾಜರಿಗೆ ವಂದಿಸಿ ಪಡಗಾಹನ ಮಾಡುತ್ತಾಳೆ. ಆಮೇಲೆ ಮುನಿರಾಜರಿಗೆ ನವಧಾ ಭಕ್ತಿಯಿಂದ ಖೀರನ್ನು ಆಹಾರವಾಗಿ ಕೊಟ್ಟಳು. ಯಾವ ಖೀರಿಗಾಗಿ ಹಠ ಮಾಡುತ್ತಿದ್ದನೋ ಈಗ ಅದೇ ಖೀರನ್ನು ಮುನಿ ಮಹಾರಾಜರಿಗೆ ಆಹಾರದಾನವಾಗಿ ಕೊಡುವುದನ್ನು ನೋಡಿ ಆನಂದಿಸಿದನು. ನಾನು ಕೃತಾರ್ಥನಾದೆ ಎಂದು ಉಲ್ಲಾಸದಿಂದ ಭಾವಿಸುತ್ತಾ ಪುಣ್ಯಾರ್ಜನೆ ಮಾಡಿಕೊಳ್ಳುತ್ತಾನೆ. ಆಹಾರದ ನಂತರ ಮುನಿರಾಜರು ಇಬ್ಬರಿಗೂ ಆಶೀರ್ವದಿಸಿ ಕಾಡಿನ ಕಡೆಗೆ ವಿಹಾರ ಮಾಡಿದರು. ನಂತರ ತಾಯಿ ಮಗ ಇಬ್ಬರು ಹೊಟ್ಟೆ ತುಂಬಾ ಖೀರನ್ನು ತಿಂದರೂ ಖೀರು ಖಾಲಿಯಾಗಲಿಲ್ಲ, ಅಕ್ಷಯವಾಯಿತು. ಇದನ್ನು ಕಂಡು ಆಶ್ಚರ್ಯರಾದರು. ಶ್ರೇಷ್ಠಿ ಬಲಭದ್ರ ಮತ್ತು ಅವರ ಕುಟುಂಬದವರಿಗೂ ಕರೆದು ಬಡಿಸಿದರೂ ಖೀರು ಖಾಲಿಯಾಗಲಿಲ್ಲ. ಆಗ ಇಡೀ ಊರಿನವರಿಗೆಲ್ಲ ಕರೆದು ಖೀರು ಬಡಿಸಿದರು. ಈ ಮಹಾದಾನದಿಂದ ಎಲ್ಲೆಡೆಯೂ ತಾಯಿ ಮಗನ ಪ್ರಶಂಸೆಯಾಯಿತು. ಆ ಮುನಿರಾಜರು ಅಕ್ಷೀಣ ವಿಧಿಯಿಂದ ವಿಭೂಷಿತರಾಗಿದ್ದರು. ಜೊತೆಗೆ ನವಧಾ ಭಕ್ತಿಯಿಂದ ಕೊಟ್ಟ ಆಹಾರದಾನದ ಫಲಸ್ವರೂಪ ಖೀರು ಅಕ್ಷಯವಾಯಿತು. ಖೀರು ತಿಂದು ಅಕೃತಪುಣ್ಯನು ದನಗಳನ್ನು ಮೇಯಿಸಲು ಮತ್ತೆ ಕಾಡಿಗೆ ಹೋಗುತ್ತಾನೆ. ಆದರೆ ಹೊಟ್ಟೆ ತುಂಬಾ ತಿಂದ ಕಾರಣ ಅವನು ಅಲ್ಲಿಯೇ ನಿದ್ದೆ ಮಾಡಿಬಿಡುತ್ತಾನೆ. ದನಕರುಗಳೆಲ್ಲ ತಾವಾಗಿಯೇ ಮನೆಗೆ ಮರಳಿ ಬಂದವು. ಮಗನು ಬಾರದೆ ಇದ್ದುದನ್ನು ಕಂಡು ಮೃಷ್ಟದಾನಳಿಗೆ ಗಾಬರಿ ಆಯಿತು. ನಂತರ ಮಗನನ್ನು ಹುಡುಕಲು ಬಲಭದ್ರನ ಸಹಾಯವನ್ನು ಕೇಳುತ್ತಾಳೆ. ಬಲಭದ್ರನು ತನ್ನ ಆಡುಗಳ ಜೊತೆ ಅಕೃತಪುಣ್ಯನನ್ನು ಹುಡುಕಲು ಹೊರಡುತ್ತಾನೆ. ನಿದ್ದೆಯಿಂದ ಎದ್ದು ಹಸುಗಳನ್ನು ಕಾಣದೆ ಗಾಬರಿಗೊಂಡ ಅಕೃತಪುಣ್ಯನು ಮನೆಯ ಕಡೆ ಹೋಗಲು ಬೇಗನೆ ಹೆಜ್ಜೆ ಹಾಕುತ್ತಾನೆ. ಬಲಭದ್ರನು ದೂರದಲ್ಲಿ ಬರುವುದನ್ನು ಕಂಡು ಹೆದರಿ ಅಲ್ಲೇ ಇದ್ದ ಬೆಟ್ಟವನ್ನು ಹತ್ತಿಬಿಡುತ್ತಾನೆ. ಬಲಭದ್ರನು ಎಷ್ಟು ಹುಡುಕಿದರೂ ಅಕೃತಪುಣ್ಯನು ಸಿಗದೆ ಮನೆಗೆ ಮರಳಿ ಬರುತ್ತಾನೆ. ಅಕೃತಪುಣ್ಯನು ಅಲ್ಲೇ ಬೆಟ್ಟದ ಗುಹೆಯಲ್ಲಿ ಮುನಿಗಳು ಪ್ರವಚನ ಮಾಡುತ್ತಿದ್ದುದನ್ನು ಗಮನಿಸಿ ಅದನ್ನು ಕೇಳುತ್ತಾ ನಿಂತನು.
ಉಪದೇಶ ಮುಗಿದ ಮೇಲೆ ಜನಗಳು ನಮೋಕಾರ ಮಂತ್ರ ಹೇಳುತ್ತಾ ಹೊರಗೆ ಬರುತ್ತಿದ್ದರು. ಅಕೃತಪುಣ್ಯನೂ ಸಹ ಮಂತ್ರವನ್ನು ಪಠಿಸುತ್ತಾ ಜನಗಳ ಹಿಂದೆ ಬರುತ್ತಿದ್ದನು. ಅಷ್ಟರಲ್ಲಿ ಹಸಿವಿನಿಂದ ಬಳಲಿದ್ದ ಹುಲಿಯೊಂದು ಅವನ ಮೇಲೆ ಎರಗಿತು. ಅಕೃತಪುಣ್ಯನು ನಮೋಕಾರ ಮಂತ್ರ ಜಪಿಸುತ್ತಾ ಮರಣವನ್ನು ಹೊಂದಿದನು. ನಮೋಕಾರ ಮಂತ್ರದ ಸ್ಮರಣೆಯಿಂದ ದೇಹ ತ್ಯಾಗ ಮಾಡಿ ಪುಣ್ಯದ ಉದಯದಿಂದ ಸೌಧರ್ಮ ಸ್ವರ್ಗದಲ್ಲಿ ಮಹಾರ್ದಿಕ ದೇವನಾಗಿ ಹುಟ್ಟಿದನು. ಮುಂದೆ ಏನಾಯಿತು? ಧರ್ಮವು ಅಕೃತಪುಣ್ಯನನ್ನು ಎಲ್ಲಿಗೆ ಕರೆದೊಯ್ದಿತು? ಮುಂದಿನ ಭಾಗದಲ್ಲಿ ತಿಳಿಯಿರಿ. ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಜೈ ಜಿನೇಂದ್ರ.